ಎಲ್ರಿಗೂ ನಮಸ್ಕಾರ. ಈ ಶನಿವಾರ ಬೋರ್ ಆಗ್ತಾಯಿತ್ತು ಅಂತ ಸುತ್ತಮುತ್ತ ಯಾವ ಬೆಟ್ಟ ಹತ್ತೋದು ಅಂತ ನೋಡ್ತಾ ಇದ್ವಿ. ನಮ್ಮ ದಾವಸ್ಪೇಟೆ ಹತ್ರ ಇರೋ ಶಿವಗಂಗೆ ಬೆಟ್ಟ ಹತ್ತೋಣ ಅಂತ ಹೋದ್ವಿ ನಾವೆಲ್ಲ ಫ್ಯಾಮಿಲಿ. ಇಂಥ ಒಳ್ಳೆ ವೆದರ್ ಇತ್ತು ಅಂತೀರಾ. ಶಿವಗಂಗೆ ಬೆಟ್ಟಕ್ಕೆ ಶಿವಗಂಗೆ ಅಂತ ಯಾಕಂತಾರೆ ಗೊತ್ತಾ? ನೋಡೋಕ್ಕೆ ಶಿವಲಿಂಗದ ಥರ ಕಾಣಿಸುತ್ತೆ ಒಂದು ಡಿರೆಕ್ಷನಿಂದ, ಇನ್ನೊಂದು ಕಡೆಯಿಂದ ಶಿವನ್ ತಲೆ ಮೇಲಿರೋ ಗಂಗೆ ನೀರು ಬೀಳೋ ಥರ ಕಾಣುತ್ತೆ. ಅದಕ್ಕೆ ಶಿವಗಂಗೆ ಅಂತ ಹೆಸರು. ಇದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಹೊನ್ನಾದೇವಿ ದೇವಸ್ಥಾನ ಇದೆ ಒಳಗಡೆ, ಒಳ್ಕಲ್ ತೀರ್ಥ ಇದೆ. ನೀವು ಬೆಟ್ಟದ ಮೇಲಕ್ಕೆ ಹೋದರೆ ನಂದಿ ಸ್ಟ್ಯಾಚು ಸಿಗುತ್ತೆ, ಪಾತಾಳ ಗಂಗೆ ಮತ್ತು ಶಾರದಾಂಬೆ ಟೆಂಪಲ್, ಈ ಥರ ಸುಮಾರು ತೀರ್ಥ ಸ್ಥಳಗಳಿದೆ. ಕೆಳಗಡೆ ಗವಿಗಂಗಾಧರೇಶ್ವರ ದೇವಸ್ಥಾನ ಸುತ್ತ ಹಳೆಯ ಕಾಲದ ಕೆತ್ತನೆಗಳು ನೋಡೋಕ್ಕೆ ಸಿಗುತ್ತೆ. ಸ್ವಲ್ಪ ಜೀರ್ಣೋದ್ಧಾರ ಮಾಡಬೇಕು, ಬಟ್ ತುಂಬ ಹಳೆ ಕಾಲದ್ರಾಗಿಂದ ಕೆತ್ತನೆಗಳು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಂಗೆ ನೀವು ಅದೇ ದಾರಿಲಿ ದೇವ್ರ ಹತ್ರ ಮುಗಿಸ್ಕೊಂಡು ಮೇಲಕ್ಕೆ ಬೆಟ್ಟ ಹತ್ತಕ್ಕೆ ಶುರು ಮಾಡಬೇಕು. ಸ್ವಲ್ಪ ರಿಮೈನ್ಸ್ ಇದೆ, ಸ್ವಲ್ಪ ಎಲ್ಲ ಹಾಳಾಗಿದೆ. ಇದು ನೆಕ್ಸ್ಟ್ ಬರುತ್ತೆ ನಮ್ಮ ಒಳ್ಕಲ್ ತೀರ್ಥ. ಇಲ್ಲಿ ಕೈ ಹಾಕಿದ್ರೆ ನೀರು ಸಿಗತ್ತೆ. ಆದರೆ ಎಷ್ಟು ಭಯ ಆಗಿತ್ತು ಅಂದರೆ ಹೇಳೋಕ್ಕೆ ಆಗಲ್ಲ. ಅದು ಸ್ಮಾಲಾಗೂ ಇತ್ತು, ಅದಕ್ಕೆ ಕ್ಲಾಸ್ಟ್ರೋಫೋಬಿಯಾ ಇದ್ದರೆ ಹೋಗಲೇಬೇಡಿ. ಅಲ್ಲಿ ಕಾಣಿಸ್ತಾ ಇದೆಯಾ ಎಷ್ಟು ಕಸ ಇತ್ತು ಅಂತ. ಇದೆಲ್ಲ ಬೇಡ, ಇದೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋಣ. ನಮ್ಮ ಜನ್ರೇಷನ್ಗೆ ಕ್ಲೀನಾಗಿರಬೇಕು. ನೇಚರ್ ಹೆಂಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಭೂಮಿ ತಾಯಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಅದನ್ನು ನಾವು ರೆಸ್ಪೆಕ್ಟ್ ಮಾಡೋಣ. ಅದಕ್ಕೆ ಈ ಟ್ರ್ಯಾಶ್ ಎಲ್ಲ ಬಿಸಾಕೋದು ಬೇಡ. ಅದಕ್ಕೆ ಟ್ರ್ಯಾಶ್ ಬಿನ್ ಅಂತ ಮಾಡಿದ್ದಾರೆ, ಅಲ್ಲೇ ಹಾಕಿ. ಇಲ್ಲೆಲ್ಲ ಬೇಡ ಪ್ಲೀಸ್. ಹೇಗೂ ಗ್ಯಾಪ್ ಇತ್ತು, ಅದೆಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ ಸೂಪರ್ ಆಗಿತ್ತು. ಆಮೇಲೆ ಮೇಲ್ಗಡೆ ಹೋದ್ಮೇಲೆ ವ್ಯೂ ಸೂಪರಾಗಿತ್ತು. ಆದರೆ ಆ ಕೋತಿಗಳು ಎಷ್ಟು ಕಾಟ ಕೊಟ್ಟಂದರೆ ನಂಗೆ ತಲೆ ತಿಂದು ಎಷ್ಟು ಭಯ ಆಗಿತ್ತು ಗೊತ್ತಾ. ನಿಮ್ಮ ಮಕ್ಕಳು TV ಫೋನ್ ಅಂತ ಇಟ್ಕೊಂಡಿದ್ರೆ ಅದನ್ನು ಬಿಡಿಸಿ ಈ ಶಿವಗಂಗೆ ಬೆಟ್ಟನ ಹತ್ತಿಸಿ. ಆವಾಗ ಅವರು ನಮ್ಮ ಕಲ್ಚರ್ ಇನ್ನೂ ಲರ್ನ್ ಆಗುತ್ತೆ ಅವ್ರಿಗೆ, ಮತ್ತು ಅವರು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ. ಆವಾಗ ವ್ಯೂನು ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ವಾಚಿಂಗ್ our video. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ our videos. ಮತ್ತು ಜಾಸ್ತಿ ಇನ್ನೂ ವೀಡಿಯೋಸ್ ಬರ್ತಾ ಇರುತ್ತೆ, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮರಿಬೇಡಿ ನಿಮ್ಮ ಮಕ್ಕಳು ಮತ್ತು ಫ್ಯಾಮ್ಲಿನ ಈ ಶಿವಗಂಗೆ ಬೆಟ್ಟನ ಹತ್ತಿಸಿ. ಇಲ್ಲ ಅಂದರೆ ನೀವೇನೇನು ಮಿಸ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು.